ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂತಹ ಮಹಾವತಾರ್ ಬಾಬಾ ಅವರನ್ನ ಹೃನ್ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ ಮಾಸ್ಟರ್ಸ್. ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮಾಯಣದ ಸ್ವಾಧ್ಯಾಯ ಪಯಣಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಆತ್ಮಾಯಣದಲ್ಲಿ ನಿನ್ನೆ ನಾವು ಆತ್ಮದ ಪಯಣವನ್ನ ಕುರಿತಾಗಿ ಸೂಕ್ಷ್ಮ ಶರೀರದ ಯಾನವನ್ನ ಕುರಿತಂತೆ ಚರ್ಚೆ ಮಾಡ್ತಾ ಇದ್ವಿ. ಈ ಭೌತಿಕ ಶರೀರ ಮತ್ತು ಸೂಕ್ಷ್ಮ ಶರೀರದ ನಡುವೆ ಸಂಬಂಧವನ್ನ ಕಲ್ಪಿಸಿಕೊಡುವಲ್ಲಿ ವಾಯು ತತ್ವದ ಪ್ರಾಮುಖ್ಯತೆ ಎಷ್ಟದ ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ. ಆ ವಾಯು ತತ್ವದ ಸಹಾಯದಿಂದ ಭೌತಿಕ ಶರೀರ ಇದ್ದಲ್ಲೇ ಇದ್ರೂ ಕೂಡ ಅದು ಎಷ್ಟೆಷ್ಟೋ ದೂರ ಪ್ರಯಾಣ ಮಾಡಿ ಬರ್ತಾ ಇದೆ. ಸುಮಾರು ಅದಕ್ಕೆ ಯಾವ ಎಲ್ಲೆಗಳು, ಅಡೆತಡೆಗಳು ಇರುವುದಿಲ್ಲ. 2.5 ನಿಮಿಷದಲ್ಲಿ ಭೂಮಂಡಲವನ್ನ ಪರಿಕ್ರಮ ಮಾಡಿ ಬರ್ತಕ್ಕಂಥ ಒಂದು ಶಕ್ತಿ ಅದಕ್ಕೆ ಇದೆ ಅಂತಂದ್ರೆ ಅದರ ಒಂದು ಪ್ರಯಾಣದ ಗತಿಯ ವೇಗ ಎಷ್ಟಿರಬಹುದು ಅನ್ನೋದನ್ನ ನಾವು ಕಲ್ಪನೆ ಮಾಡ್ಕೊಳ್ಳಬಹುದಾಗಿದೆ. ಮತ್ತು ಸೂಕ್ಷ್ಮ ಶರೀರದ ಒಂದು ರೂಪ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ ಅಂತ. ಇಲ್ಲಿ ಮನುಷ್ಯನು ನಿದ್ರೆಯಲ್ಲಿರುವಾಗ ಅವನಿಗೆ ಸೂಕ್ಷ್ಮ ಲೋಕದ ಪರಿಸ್ಥಿತಿಗಳಲ್ಲಿ ಇರುವ ಸುಯೋಗ ಒದಗಿರುತ್ತದೆ. ಮನುಷ್ಯನು ನಿದ್ರೆಯಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಅವನಿಗೆ ಸೂಕ್ಷ್ಮ ಲೋಕದ ಪರಿಸ್ಥಿತಿಗಳಲ್ಲಿ ಇರ್ತಕ್ಕಂತಹ ಒಂದು ಅದೃಷ್ಟ, ಒಂದು ಒಳ್ಳೆಯ ಯೋಗ ಒದಗಿರ್ತದ. ಆದ್ರೆ ವಾಸ್ತವವಾಗಿ ಎಲ್ಲರೂ ಇದರ ಲಾಭವನ್ನ ಪಡೆದುಕೊಳ್ಳಲಾರರು ಅಂತ ಹೇಳಿ ಹೇಳ್ತಾರೆ. ಮನುಷ್ಯ ನಿದ್ರೆಯಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವನು ಸೂಕ್ಷ್ಮ ಲೋಕದ ಯಾನವನ್ನ ಮಾಡ್ತಕ್ಕಂಥ ಒಂದು ಸುಯೋಗ ಅವನಿಗೆ ಸಿಗ್ತದ, ಒಂದು ಅವಕಾಶ ಅವನಿಗೆ ಸಿಗ್ತದ. ಆದ್ರೆ ಎಲ್ಲರಿಗೂ ಇದರ ಲಾಭವನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ವಿಕಾಸದ ಗತಿಯಲ್ಲಿ ಮುಂದುವರೆದವರು ಅಥವಾ ಸಾಮಾನ್ಯರಿಗಿಂತ ಅಧಿಕ ವಿಕಾಸ ಹೊಂದಿದವರು ಮಾತ್ರ ಈ ಪರಿಸ್ಥಿತಿಗಳ ಲಾಭವನ್ನ ಪಡೆದುಕೊಳ್ಳಬಹುದು. ಆತ್ಮದ ವಿಕಾಸದ ಹಂತದಲ್ಲಿ ಅತ್ಯಂತ ಮುಂದುವರೆದಿರ್ತಕ್ಕಂಥವರು ಮತ್ತು ಸಾಮಾನ್ಯರಿಗಿಂತ ಅಧಿಕ ವಿಕಾಸವನ್ನು ಹೊಂದಿರತಕ್ಕಂಥ ಆತ್ಮಗಳಿಗೆ ಮಾತ್ರ ಈ ಪರಿಸ್ಥಿತಿಯ ಒಂದು ಲಾಭವನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಹೇಳ್ತಾರೆ. ಒಂದು ಕಿಶೋರಾವಸ್ಥೆಯ ಆತ್ಮ ಅಥವಾ ಅವಿಕಸಿತ ಆತ್ಮವು ಮಲಗಿದ ವೇಳೆಯಲ್ಲಿ ಖಂಡಿತವಾಗಿಯೂ ಶರೀರದಿಂದ ಹೊರಬರುತ್ತದೆ. ಇದು ನಿಶ್ಚಿತ. ಒಂದು ಕಿಶೋರ ಆತ್ಮ ಮಲಗಿರ್ತಕ್ಕಂತಹ ಒಂದು ಶರೀರ ಖಂಡಿತವಾಗಿನೂ ಭೌತಿಕ ಶರೀರದಿಂದ ಹೊರಗೆ ಬರ್ತದಂತ. ಇದಾಗುವುದು ಅವಶ್ಯಕವೂ ಕೂಡ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಉನ್ನತ ಲೋಕಗಳಿಗೆ ಹೋಗುವಷ್ಟು ಅದರ ಆತ್ಮ ವಿಕಾಸ ಹೊಂದಿರುವುದಿಲ್ಲ. ಒಂದು ಕಿಶೋರ ಆತ್ಮ ಅಥವಾ ಬಾಲ ಆತ್ಮ ಮಲಗಿದಾಗ ಅದರ ಸೂಕ್ಷ್ಮ ಶರೀರ ಹೊರಗಡೆ ಬರೋದು ಖಂಡಿತ ಅಂತ ಹೇಳ್ತಾರೆ. ಆದರೆ ಅದು ಅನ್ಯ ಲೋಕಗಳಿಗೆ, ಉನ್ನತ ಲೋಕಗಳಿಗೆ ಹೋಗುವಷ್ಟು ಅದರ ಆತ್ಮ ವಿಕಾಸ ಆಗಿರುವುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಅದರಿಂದ ಮಲಗಿದ ವೇಳೆಯಲ್ಲಿ ಅದು ಅಲ್ಲೇ ಮೇಲೆ ಸುತ್ತಿರ್ತದೆ, ಮಗುವಿನ ಮೇಲೇನೆ ಅದು ಸುತ್ತಾರೆ. ಇದರಿಂದ ಅದಕ್ಕೆ ಮರಳಿ ಬರುವ ಸೂಚನೆ ದೊರೆಯುತ್ತಿದ್ದಂತೆ ತಕ್ಷಣವೇ ಬರ್ಲಿಕ್ಕೆ ಅನುಕೂಲ ಆಗ್ತದ ಅಂತ ಹೇಳಿ ಹೇಳ್ತಾರೆ. ಪ್ರೌಢ ಆತ್ಮಗಳು ಸಾಮಾನ್ಯವಾಗಿ ಸೂಕ್ಷ್ಮ ಲೋಕಗಳಲ್ಲಿ ಹೋಗಿ ಬರುವಂತೆ ಕಿಶೋರಾವಸ್ಥೆಯ ಆತ್ಮಗಳು ಹೋಗಿ ಬರುವುದು ಸಾಧ್ಯವಿಲ್ಲ. ಪ್ರೌಢ ಆತ್ಮಗಳು ಯಾವ ರೀತಿ ತಮ್ಮ ಭೌತಿಕ ಶರೀರವನ್ನ ತ್ಯಜಿಸಿ ಸೂಕ್ಷ್ಮ ಶರೀರದ ಮುಖಾಂತರ ಮೇಲೆಲ್ಲ ಬೇರೆ ಬೇರೆ ಲೋಕಗಳಿಗೆ ಹೋಗಿ ಬರ್ತಾವೋ ಹಾಗೆ ಕಿಶೋರ ಆತ್ಮಗಳು ಹೋಗಿ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಅವುಗಳ ಆತ್ಮ ಇನ್ನೂ ವಿಕಾಸ ಆಗಿರೋದಿಲ್ಲ. ಅಂಥ ವ್ಯಕ್ತಿಯು ಮರಣ ಹೊಂದಿದ ಮೇಲೆ ಭೌತಿಕ ಶರೀರದಿಂದ ರಹಿತವಾದಾಗ ಅವನಿಗೆ ಯಾವುದೋ ಒಂದು ಅದ್ಭುತವಾದ ಲೋಕದಲ್ಲಿ ಇದ್ದಂತೆ ಅನಿಸುತ್ತದೆ. ಯಾವ ಆತ್ಮಗಳಿಗೆ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ವೋ, ಯಾವ ಆತ್ಮಗಳು ಸೂಕ್ಷ್ಮ ಶರೀರದ ಮುಖಾಂತರ ಮೇಲಿನ ಲೋಕಗಳಿಗೆ ಹೋಗಿ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲೋ ಅಂಥ ಆತ್ಮಗಳು ಮರಣ ಹೊಂದಿದಾಗ, ಅಂಥ ವ್ಯಕ್ತಿಯು ಮರಣ ಹೊಂದಿದ ಮೇಲೆ ಭೌತಿಕ ಶರೀರದಿಂದ ಅವನು ರಹಿತನಾಗ್ತಾನೆ. ಅವನಿಗೆ ಯಾವುದೋ ಒಂದು ಅದ್ಭುತವಾದ ಲೋಕದಲ್ಲಿ ಇದ್ದಂತೆ ಅನಿಸ್ತದ. ಅವಾಗ
ಕೆಲವೊಂದು ವೇಳೆ ಮರಣ ಹೊಂದಿದ ತಕ್ಷಣ ತನಗೆ ಪರಿಚಯವಾದ ಅದೇ ಭೌತಿಕ ಶರೀರದಲ್ಲಿ ಮರಳಿ ಪ್ರವೇಶಿಸಲು ಅದು ವ್ಯಾಕುಲ ಗೊಳ್ಳುತ್ತದೆ ಅಂತ ಹೇಳಿ ಹೇಳ್ತಾರೆ, ಪ್ರಯತ್ನ ಮಾಡ್ತದಂತ. ಕೆಲವು ಸರಿ ಮರಣ ಹೊಂದಿದ ತಕ್ಷಣ ತನ್ನ ಭೌತಿಕ ಶರೀರದಲ್ಲಿನೇ ಮತ್ತೆ ಹೋಗ್ಲಿಕ್ಕೆ ಅದು ಪ್ರಯತ್ನವನ್ನು ಮಾಡ್ತದ. ಆದ್ರೆ ಹಾಗಾಗುವುದು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಭೌತಿಕ ಶರೀರದಿಂದ ವಾಯು ತತ್ವ ಹೊರಟು ಹೋದ ಮೇಲೆ ಅದನ್ನು ಮತ್ತೆ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ವಾಯು ತತ್ವ ಅಲ್ಲಿ ಇರ್ತದೋ, ಆ ಬಾಡಿ ಒಳಗೆ ಇರ್ತದೆ, ಅಲ್ಲಿವರೆಗೆ ಮಾತ್ರ ಆ ಸೂಕ್ಷ್ಮ ಶರೀರ ತನ್ನೆಲ್ಲ ಪಯಣವನ್ನ ಮುಗಿಸ್ಕೊಂಡು ಬಂದು ಮತ್ತೆ ಆ ದೇಹದ ಒಳಗೆ, ಬಾಡಿ ಒಳಗೆ ಸೇರ್ಕೊಳ್ಳಿಕ್ಕೆ ಸಾಧ್ಯದ. ಆದ್ರೆ ಮರಣ ಹೊಂದಿದ ನಂತರ ಆತ್ಮಕ್ಕೆ ಏನೋ ತಿಳಿಲಾರ್ದೇನೆ ಆ ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿ ಅದು ಸಕ್ಸಸ್ ಆಗೋದಿಲ್ಲ. ಇನ್ನು ವ್ಯಕ್ತಿ ಅನಾರೋಗ್ಯದಿಂದ ಶರೀರಕ್ಕೆ ಸುಗಮವಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲದಾಗ, ಅಥವಾ ವೃದ್ಧಾಪ್ಯದಿಂದ ಶರೀರವು ಸವಕಳಿ ಹೊಂದಿದಾಗ, ಅಥವಾ ಅಪಘಾತಗಳಿಂದಾಗಿ ಪ್ರಮುಖ ಅವಯವಗಳು ಸರಿಪಡಿಸಲಾಗದಷ್ಟು ಹಾನಿಗೊಳಗಾದಂತಹ ಸಂದರ್ಭದಲ್ಲಿ ಅನೇಕ ವಿಧಗಳಿಂದ ಭೌತಿಕ ಶರೀರದ ಮರಣವು ಸಂಭವಿಸುತ್ತದೆ. ಭೌತಿಕ ಮರಣದ ಸಂಭವ ಹೇಗೆ, ಯಾವ್ಯಾವ ಸಂಭಾವ್ಯತೆಗಳು ಅದಾವ ಅಂತಂದ್ರೆ, ಅನಾರೋಗ್ಯದಿಂದ ಶರೀರ ಸುಗಮವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಗದೆ ಹೋಗಿರೋದ್ರಿಂದ ಅದು ಮರಣವನ್ನ ಹತ್ತಬಹುದು. ವೃದ್ಧಾಪ್ಯದಿಂದ ಶರೀರವು ಸವಕಳಿ ಹೊಂದಿದಾಗ, ಅಥವಾ ಅಪಘಾತಗಳು ಆಗಿ ಪ್ರಮುಖ ಅವಯವಗಳು ಸರಿಪಡಿಸಲಾರದಷ್ಟು ಹಾನಿಗೆ ಒಳಗಾದಂತಹ ಸಂದರ್ಭದಲ್ಲಿ ಅನೇಕ ವಿಧಗಳಿಂದ ಭೌತಿಕ ಶರೀರ ಮರಣ ಹೊಂದುವ ಸಂಭವ ಇರಬಹುದು. ಇಂಥ ಸಂದರ್ಭದಲ್ಲಿ ಭೌತಿಕ ಶರೀರದಿಂದ ವಾಯುಗುಣವು ಹೊರಟು ಹೋಗುತ್ತದೆ. ಯಾವುದೇ ರೀತಿಯಿಂದ ಆಗಿರಬಹುದು. ಒಂದು ವೇಳೆ ಆ ಭೌತಿಕ ಶರೀರ ಮರಣ ಅಪ್ಪತ್ತು ಅಂತಂದ್ರೆ ಆ ಭೌತಿಕ ಶರೀರದಿಂದ ವಾಯುಗುಣ ಹೊರಟು ಹೋಗ್ತದ. ಯಾಕಂದ್ರೆ ಸಘನ ಶರೀರಕ್ಕೆ ಈಗ ಯಾವುದೇ ಕಾರ್ಯ ಮಾಡಬೇಕಾಗಿಲ್ಲವಾದ್ದರಿಂದ ಛಾಯಾ ಶರೀರವು ಅದರೊಳಗೆ ಬದುಕುವುದು ಸಾಧ್ಯವಿಲ್ಲ. ಈ ಸೂಕ್ಷ್ಮ ಶರೀರ ಛಾಯೆಯ ರೂಪದಲ್ಲಿ, ಛಾಯಾ ಶರೀರದ ರೂಪದಲ್ಲಿ ಇರ್ತದ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಸಘನ ಶರೀರ ಮರಣ ಹೊಂದಿದಾಗ ಅದಕ್ಕೆ ಯಾವುದೇ ಕೆಲಸಗಳು ಇಲ್ಲದೆ ಹೋಗಿರೋದ್ರಿಂದ ಅಲ್ಲಿ ಛಾಯಾ ರೂಪದ ಶರೀರ ಅದರೊಳಗೆ ಬಹಳಷ್ಟು ಕಾಲ ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ. ಮೃತ್ಯುವಿನ ಸಮಯದಲ್ಲಿ ಹೃದಯದ ಬಡಿತವು ನಿಂತು ಬಿಡುತ್ತದೆ. ಛಾಯಾ ರೂಪದ ವಾಯು ತತ್ವ ಗಂಭೀರವಾಗಿ ಗಾಬರಿಗೊಳ್ಳುತ್ತದೆ. ಮೃತ್ಯುವಿನ ಸಂದರ್ಭದಲ್ಲಿ ವ್ಯಕ್ತಿಯ ಉಸಿರಾಟ, ಹೃದಯದ ಬಡಿತ ನಿಂತು ಬಿಡ್ತದ. ಆ ಸಂದರ್ಭದಲ್ಲಿ ಈ ಛಾಯಾ ರೂಪದಲ್ಲಿ ಇರ್ತಕ್ಕಂತಹ ವಾಯು ರೂಪದಲ್ಲಿ ಇರ್ತಕ್ಕಂತಹ ವಾಯು ತತ್ವ, ಛಾಯಾ ರೂಪದ ವಾಯು ತತ್ವ ಗಂಭೀರವಾಗಿ ಗಾಬರಿ ಆಗ್ತದಂಥದ್ದು. ಆಗ ತನ್ನನ್ನು ಮೃತ್ಯುವಿನ ಸಮಯದಲ್ಲಿ ಒತ್ತಾಯದಿಂದ ಹೊರಗೆ ಎಸೆಯಲಾಗಿದೆ ಅಂತ ಹೇಳಕೋತದು. ಮೃತ್ಯುವಿನ ಸಮಯದಲ್ಲಿ ತನ್ನ ಹೊರಗೆ ಯಾರೋ ಎಸೆದು ಬಿಟ್ಟಿದ್ದಾರೆ ಅಂತ ಹೇಳಿ ಅನ್ಕೊಂಡ್ ಬಿಡ್ತದ. ಸಘನ ಭೌತಿಕ ಶರೀರವು ಮರಣ ಹೊಂದಿದ ತನಗೂ ಮರಣ ಸಂಭವಿಸುತ್ತದೆ ಎಂದು ತಿಳಿಯುತ್ತದೆಯಾದರೂ ಅದು ಸಾಯ ಬಯಸುವುದಿಲ್ಲ. ಇಲ್ಲಿ ಭೌತಿಕ ಶರೀರ ಸತ್ತಿರೋದ್ರಿಂದ ತನಗೂ ಮರಣ ಸಂಭವಿಸ್ತದೆ ಏನೋ ಅಂತ ಹೇಳಿ ಅದಕ್ಕೆ ಅನಿಸ್ತದ. ಆದ್ರೂ ಕೂಡ ಅದು ಸಾಯ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂತ. ಛಾಯಾ ರೂಪದಲ್ಲಿ ಇರ್ತಕ್ಕಂಥ ಒಂದು ವಾಯು ತತ್ವ ಏನದಲ್ಲ, ಅದು ಸಾಯ್ಲಿಕ್ಕೆ ಇಷ್ಟಪಡೋದಿಲ್ಲ. ಇದೇ ಬಯಕೆಯ ಕಾರಣದಿಂದಾಗಿ ಅದು ಮನುಷ್ಯನ ಸೂಕ್ಷ್ಮ ಶರೀರದೊಂದಿಗೆ ಮೆತ್ತಿಕೊಳ್ಳುತ್ತದೆ. ಇದೇ ಬಯಕೆ, ಸಾಯ್ಲಿಕ್ಕೆ ಪಡದೇ ಇರ್ತಕ್ಕಂಥ ಒಂದು ಬಯಕೆಯಿಂದಾಗಿ ಮನುಷ್ಯನ ಸೂಕ್ಷ್ಮ ಶರೀರದೊಂದಿಗೆ ಮೆತ್ತಿಕೊಳ್ಳುತ್ತದೆ. ತಾನು ಸಾಯುವುದಿಲ್ಲ ಎಂದು ಅದು ಭರವಸೆಯನ್ನ ಹೊಂದತೊಡಗುತ್ತದೆ. ಆ ಶರೀರಕ್ಕೆ, ಮನುಷ್ಯನ ಭೌತಿಕ ಶರೀರಕ್ಕೆ ಹತ್ತಿಕೊಂಡು ಇರೋದ್ರಿಂದ ತಾನು ಸಾಯೋದಿಲ್ಲ ಅಂತಕ್ಕಂಥ ಒಂದು ಭರವಸೆಯನ್ನ ತನ್ನಷ್ಟಕ್ಕೆ ತಾನೇ ಅದು ಪಡಿಲಿಕ್ಕೆ ಶುರು ಮಾಡ್ತದ. ಮನುಷ್ಯನು ತನ್ನ ಇಚ್ಛಾಶಕ್ತಿಯ ಬಲದಿಂದ ಈ ಗತಿರೋಧದಿಂದ ಪಾರಾಗಬಲ್ಲ. ಇಂಥ ಪರಿಸ್ಥಿತಿಯಿಂದ ಅವನು ಹೇಗೆ ಪಾರಾಗಬಲ್ಲ ಅಂದ್ರೆ ಇಚ್ಛಾಶಕ್ತಿಯಿಂದ, ತನ್ನ ಇಚ್ಛಾಶಕ್ತಿಯಿಂದ ಈ ಒಂದು ಪರಿಸ್ಥಿತಿಯಿಂದ ಅವ ಪಾರಾಗಬಲ್ಲ. ಎಲ್ಲಿಯವರೆಗೆ ಅವನು ಹೀಗೆ ಮಾಡಲಾರನೋ ಅಲ್ಲಿಯವರೆಗೆ ಅವನು ಚೈತನ್ಯದ 2 ಸ್ತರಗಳಲ್ಲಿ ತೂಗುಯ್ಯಾಲೆಯಂತೆ ಇರ್ಬೇಕಾಗ್ತದ. ಎರಡರ ಮಧ್ಯೆ ಅವನು ತೂಗಾಡ್ತಾ ಇರ್ತಾನೆ. ಈಗ ತ್ರಿಶಂಕು ಪರಿಸ್ಥಿತಿ ಅಂತಾರ ನೋಡ್ರಿ, ಮೇಲೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ಕೆಳಗ್ ಬರ್ಲಿಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ತ್ರಿಶಂಕು ಪರಿಸ್ಥಿತಿಯಲ್ಲಿ ಅವನು ಇರ್ಬೇಕಾಗ್ತದ. ಶರೀರವಿಲ್ಲದ ಕಾರಣದಿಂದ ಅವನು ಭೌತಿಕ ಜಗತ್ತಿನಲ್ಲಿ ಕಾಯಕ ಮಾಡುವುದು ಸಾಧ್ಯವಾಗೋದಿಲ್ಲ. ಶರೀರ ಇಲ್ಲದೆ ಇರೋದ್ರಿಂದ ಭೌತಿಕ ಜಗತ್ತಿನಲ್ಲಿ ಭೂಮಿಯ ಮೇಲೆ ಕೆಲಸ ಮಾಡ್ಲಿಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ. ಮತ್ತು ತನ್ನೊಂದಿಗೆ ವಾಯು ತತ್ವ ಅಂಟಿಕೊಂಡ ಕಾರಣ ಅವನಿಗೆ ಕೇಳುವುದು ಅಥವಾ ನೋಡುವುದು ಸಾಧ್ಯವಾಗುವುದಿಲ್ಲವಾದ್ದರಿಂದ ಸೂಕ್ಷ್ಮ ಜಗತ್ತಿನಲ್ಲಿ ಏನು ಮಾಡುವುದು ಸಾಧ್ಯ ಆಗೋದಿಲ್ಲ. ಆ ಕಡೆ ಸೂಕ್ಷ್ಮ ಜಗತ್ತಿಗೂ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಈ ಕಡೆ ಭೂಮಿಗೂ ಬರ್ಲಿಕ್ಕೆ ಸಾಧ್ಯ ಆಗದೇನೆ ಅವನು ತ್ರಿಶಂಕು ಸ್ಥಿತಿಯಲ್ಲಿ ಮಧ್ಯದಲ್ಲಿನೇ ತೇಲಾಡ್ತಾ ಇರ್ಬೇಕಾಗ್ತದೆ ಅಂತ ಹೇಳಿ ಹೇಳ್ತಾರೆ. ಯಾರು ಸಾಯಲು ಬಯಸುವುದಿಲ್ಲವೋ ಅವರು ಶರೀರವನ್ನು ಬಿಡಲು ಬಯಸುವುದಿಲ್ಲ.
ಯಾರು ಸಾಯ್ಲಿಕ್ಕೆ ಇಷ್ಟಪಡೋದಿಲ್ಲೋ ಅವರು ಶರೀರವನ್ನು ಬಿಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಅದೇ ವೇಳೆ ಆಚೆಗಿನ ತೀರದಲ್ಲಿರುವ ಅವನ ಮಿತ್ರರು ಅವನಿಗೆ ಹಾಗೆ ಮಾಡುವಂತೆ ಸಲಹೆ ನೀಡುತ್ತಾರೆ. ಅನ್ಯ ಲೋಕದ ವಾಸಿಗಳು, ಬೇರೆ ಮೇಲು ಲೋಕದಲ್ಲಿರ್ತಕ್ಕಂಥ ಅನೇಕ ಅವನ ಫ್ರೆಂಡ್ಸ್ ಏನಿರ್ತಾರಲ್ಲ, ಮಿತ್ರರೇನಿರ್ತಾರಲ್ಲ, ಅವನಿಗೆ ಸಲಹೆ ಮಾಡ್ತಾ ಇರ್ತಾರೆ. ಬಹುಶಃ ತಮ್ಮ ಜೀವನ ಇನ್ನೂ ನಡೆಯಬಹುದು, ತಮ್ಮ ಭೌತಿಕ ಜೀವನ ಇನ್ನೂ ನಡೆಯಬಹುದು ಎಂಬ ಆಶೆಯಿಂದ ಅವರು ತಮ್ಮ ಭೌತಿಕ ಶರೀರದ ಅವಶೇಷ ಅಂಗದೊಂದಿಗೆ ಸಂಬಂಧ ಹೊಂದಿರುತ್ತಾರೆ. ಸತ್ಯ ಎಷ್ಟು ದಿವಸ ಆದ್ರೂ ಕೂಡ ಇನ್ನು ಭೌತಿಕ ಶರೀರದೊಂದಿಗೆ ನಾವು ಸಂಬಂಧವನ್ನು ಏರ್ಪಡಬಹುದು ಅಂತಕ್ಕಂಥ ಒಂದು ಏಕೈಕ ಆಶೆಯಿಂದ ಅವರು ಆ ಭೌತಿಕ ಶರೀರದ ಅವಶೇಷ ಅಂಗಗಳೊಂದಿಗೆ ಸಂಬಂಧ ಹೊಂದಿರ್ತಾರಂತೆ. ಏಕೆಂದ್ರೆ ಇದರ ಹೊರತು ಅವರಿಗೆ ಜೀವನದ ಬೇರೆ ರೂಪಗಳ ಪರಿಚಯನೇ ಇರೋದಿಲ್ಲ. ಅವ್ರಿಗೆ ಇದರ ಹೊರತು ಜೀವನದ ಬೇರೆ ರೂಪಗಳ ಪರಿಚಯನೇ ಅವರಿಗೆ ಇರೋದಿಲ್ಲ. ಆದ್ರೆ ಇದರೊಂದಿಗೆ ಹೋರಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಅನ್ನೋದು ಅವರಿಗೆ ಗೊತ್ತಾಗ್ಬೇಕು. ಇದರೊಂದಿಗೆ ಮತ್ತೆ ಆ ಭೌತಿಕ ಶರೀರದೊಳಗೆ ನಾನು ಪ್ರವೇಶ ಮಾಡಬೇಕು, ಅಲ್ಲಿನೇ ನಾನು ಬದುಕು ಕಂಡ್ಕೊಳ್ಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ರು ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಇದು ಸಾಧ್ಯ ಆಗುವುದಿಲ್ಲ ಅಂತಕ್ಕಂಥ ಒಂದು ಸತ್ಯ ಅಂಶ ಅವ್ರಿಗೆ ಅರ್ಥ ಆಗ್ಬೇಕು. ಯಾಕಂದ್ರೆ ಇಂದಲ್ಲ ನಾಳೆ ಇವುಗಳನ್ನ ಬಿಡಲೇಬೇಕಾಗುವುದು ಮತ್ತು ಇಚ್ಛಾಶಕ್ತಿಯನ್ನು ಉಪಯೋಗಿಸಲೇಬೇಕು. ಇವತ್ತಲ್ಲ ನಾಳೆ ಈ ಭೌತಿಕ ದೇಹದ ಮೇಲಿನ ಒಂದು ವ್ಯಾಮೋಹವನ್ನ ಬಿಡ್ಲೇಬೇಕಾಗ್ತದ ಮತ್ತು ಇಚ್ಛಾಶಕ್ತಿಯನ್ನು ಉಪಯೋಗಿಸ್ಕೊಳ್ಬೇಕಾಗ್ತದ. ಹಾಗೆ ಮಾಡದೇ ಇದ್ದರೆ ಅವಶ್ಯಕತೆಗಿಂತ ಹೆಚ್ಚಿನ ಸಮಯದವರೆಗೆ ಎರಡು ಲೋಕಗಳ ಮಧ್ಯೆ ನೇತಾಡುತ್ತಿರಬೇಕಾಗುತ್ತದೆ. ಹಾಗೆ ಮಾಡ್ಲಿಲ್ಲ ಅಂತಂದ್ರೆ ಎರಡೂ ಲೋಕಗಳ ಮಧ್ಯೆ ಭೂಮಿಗೂ ಬರ್ಲಿಕ್ಕೆ ಸಾಧ್ಯ ಆಗದೇನೆ, ಸೂಕ್ಷ್ಮ ಲೋಕಕ್ಕೆ ಹೋಗ್ಲಿಕ್ಕೂ ಸಾಧ್ಯ ಆಗದೇನೆ ನಡುವೆನೆ ನೇತಾಡುವ ಒಂದು ಪರಿಸ್ಥಿತಿ ಅವ್ರಿಗೆ ಬರ್ತದ. ಹಾಗೆಯೇ ಉಳಿದರೆ ಅನಿವಾರ್ಯವಾದುದನ್ನು ತಡೆಯುವ ಪ್ರಯತ್ನ ಮಾಡಿದಂತಾಗುತ್ತದೆ. ಜೀವಿತ ಕಾಲದಲ್ಲಿ ಮೃತ್ಯುವಿನ ಕುರಿತು ಅಲ್ಪ ಸ್ವಲ್ಪ ಜ್ಞಾನವನ್ನು ಹೊಂದಲು ಪ್ರಯತ್ನ ಮಾಡಿರುವಂಥವನು ಈ ಬಂಧನದಿಂದ ತಕ್ಷಣವೇ ತನ್ನನ್ನು ಬಿಡಿಸಿಕೊಂಡು ಸೂಕ್ಷ್ಮ ಲೋಕದತ್ತ ಪ್ರಸ್ಥಾನ ಮಾಡುತ್ತಾನೆ. ಯಾವ ವ್ಯಕ್ತಿ ತಾನು ಬದುಕಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ತನ್ನ ಜೀವಿತ ಕಾಲದಲ್ಲಿ ಮೃತ್ಯುವನ್ನ ಕುರಿತು ಅಲ್ಪ ಸ್ವಲ್ಪ ಜ್ಞಾನ ಹೊಂದಿರ್ತಾನೋ, ಮೃತ್ಯು ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಭೌತಿಕ ಶರೀರಕ್ಕೂ ಆತ್ಮಕ್ಕೂ ಏನು ವ್ಯತ್ಯಾಸ, ಈ ವಿವಿಧ ಸ್ತರಗಳ ವಿವಿಧ ಶರೀರಗಳ ಒಂದು ಸ್ವರೂಪದ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರ್ತಕ್ಕಂತಹ ವ್ಯಕ್ತಿ, ಅಲ್ಪ ಸ್ವಲ್ಪ ಜ್ಞಾನ ಇರ್ತಕ್ಕಂಥ ವ್ಯಕ್ತಿ ಈ ಬಂಧನದಿಂದ ತಕ್ಷಣವೇ ತನ್ನನ್ನು ಬಿಡಿಸಿಕೊಂಡು ಸೂಕ್ಷ್ಮ ಲೋಕದತ್ತ ಅವನು ಪ್ರಯಾಣವನ್ನ ಮಾಡ್ತಾನೆ. ಸೂಕ್ಷ್ಮ ಲೋಕದಲ್ಲಿ ಅವನು ಸ್ಥಾಯಿಯಾಗಿ ಇರಲು ಬಯಸಬಹುದು. ಸೂಕ್ಷ್ಮ ಲೋಕದಲ್ಲಿ ಅವನು ಸ್ಥಾಯಿಯಾಗಿ ಇರಲು ಬಯಸಬಹುದು. ಸ್ಥಾಯಿ ಅಂತಕ್ಕಂಥ ಒಂದು ಶಬ್ದವನ್ನ ನಾನು ಏಕೆ ಬಳಸುತ್ತಿದ್ದೇನೆಂದರೆ, ಭೌತಿಕ ಶರೀರವು ಕಳಚಿದ ಮೇಲೆ ಎರಡನೆಯ ಶರೀರವು ಅವನಿಗೆ ಯೋಗ್ಯ ಸಮಯ ಬಂದ ಮೇಲೆಯೇ ದೊರೆಯುವುದು. ಸ್ಥಾಯಿ ಅಂತಂದ್ರೆ ಬಹಳಷ್ಟು ದಿವಸಗಳವರೆಗೆ ಪರ್ಮನೆಂಟ್ ಆಗಿ ಸೂಕ್ಷ್ಮ ಶರೀರದಲ್ಲಿನೇ ಇರ್ಲಿಕ್ಕೆ ಅವನು ಬಯಸ್ಬಹುದು ಅಂತ ಹೇಳ್ತಾರೆ. ಯಾಕಂದ್ರೆ ಭೌತಿಕ ಶರೀರ ಕಳಿತಿದ ಮೇಲೆ ಎರಡನೇ ಶರೀರ ಅವನಿಗೆ ಸಿಗ್ಬೇಕು ಅಂತಂದ್ರೆ ಸರಿಯಾದ ಸಮಯ ಬಂದಾಗನೇ ಆ ಎರಡನೇ ಶರೀರ ಅವನಿಗೆ ಮತ್ತೆ ಸಿಗುತ್ತೆ ಅಂತ ಹೇಳ್ತಾರೆ. ಅದುವರೆಗೂ ಅವನಿಗೆ ಕೆಲವು ಸಮಯದವರೆಗೆ ಸೂಕ್ಷ್ಮ ಜಗತ್ತಿನಲ್ಲಿಯೇ ಹಗಲು ഇരുಳು ಕಳೆಯಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇರ್ತದೆ. ತಕ್ಷಣವೇ ಅವನು ತನ್ನ ಇಚ್ಛಾಶಕ್ತಿಯನ್ನು ಉಪಯೋಗಿಸಿಕೊಂಡು ಈ ಛಾಯಾ ಶರೀರವನ್ನು ಬಿಡುವ ಪ್ರಯತ್ನವನ್ನ ಮಾಡ್ತಾನೆ. ಆ ತಿಳುವಳಿಕೆ ಬಂದ ತಕ್ಷಣ ತನ್ನ ಒಂದು ಇಚ್ಛಾಶಕ್ತಿಯನ್ನ ಉಪಯೋಗಿಸ್ಕೊಂಡು ಛಾಯಾ ಶರೀರವನ್ನ ಬಿಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಆಗ ವಾಯು ತತ್ವವು ಕಳಚುತ್ತದೆ. ಆ ಛಾಯೆಯ ರೂಪದಲ್ಲಿ ಇರ್ತಕ್ಕಂಥದ್ದು ಯಾವುದು? ವಾಯು ತತ್ವನೇ. ಆಗ ವಾಯು ತತ್ವ ಕಳಚಿ ಹೋಗ್ತದ. ಭೌತಿಕ ಶರೀರವು ವಿಘಟನೆಗೊಳ್ಳಲು ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಸಮಯ ಹಿಡಿತದ. ಆದರೆ ವಾಯು ರೂಪವು ಸಮಾಪ್ತಗೊಳ್ಳಿಕ್ಕೆ ಸ್ವಲ್ಪ ಸಮಯ ತಗುಲುವುದು. ಅತ್ಯಲ್ಪ ಸಮಯದಲ್ಲಿ ವಾಯು ರೂಪ ಮರೆಯಾಗ್ತಕ್ಕಂಥ ಒಂದು ಸಮಾಪ್ತಿ ಆಗ್ತದ. ಯಾಕಂದ್ರೆ ಅದು ಮೊದಲೇ ಅತ್ಯಂತ ಸೂಕ್ಷ್ಮ ಮತ್ತು ಹಗುರು ಇರ್ತಕ್ಕಂಥದ್ದು. ವಾಯು ತತ್ವ ಅತ್ಯಂತ ಸೂಕ್ಷ್ಮ ಮತ್ತು ಹಗುರು ಆಗಿರ್ತದ. ಭೌತಿಕ ಶರೀರದೊಂದಿಗೆ ಸಂಬಂಧ ಕೊನೆಗೊಂಡ ಮೇಲೆ ಆತ್ಮವು ಕೇವಲ ಸೂಕ್ಷ್ಮ ಶರೀರದಲ್ಲಿ ತಾನು ಇರಬೇಕಾದಷ್ಟು ಸಮಯದವರೆಗೆ ಇರ್ತದೆ. ಈ ಭೌತಿಕ ಶರೀರದೊಂದಿಗೆ ಸಂಬಂಧ ಕೊನೆಗೊಂಡ ಮೇಲೆ ಎಲ್ಲಿಯವರೆಗೆ ಆ ವಾಯು ತತ್ವ ಕಳಚಿಕೊಳ್ಳುವುದಿಲ್ವೋ ಅಲ್ಲಿಯವರೆಗೆ ಭೌತಿಕ ಶರೀರದ ಜೊತೆಗಿನ ಸಂಬಂಧ ಕಳಚಿರೋದಿಲ್ಲ. ಅದು ಕಳಚಿಕೊಂಡಾಗ, ಭೌತಿಕ ಶರೀರದ ಒಂದು ಸಂಬಂಧ ಕಳಚಿಕೊಂಡಾಗ ಕೇವಲ ಈ ಸೂಕ್ಷ್ಮ ಶರೀರದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಜೀವ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ, ಎಷ್ಟು ಕಾಲ ಬೇಕೋ ಅಷ್ಟು ಕಾಲ ಇರ್ತದೆ. ಅಲ್ಲಿ ಕಾಲದ ಮಿತಿ ಅನ್ನೋದು ಇರೋದಿಲ್ಲ. ಈ ಸೂಕ್ಷ್ಮ ಲೋಕವು ಭಾವನೆ ಹಾಗೂ ಭ್ರಮಾಜಾಲಗಳ ಲೋಕವಾಗಿದೆ.
ಸೂಕ್ಷ್ಮ ಲೋಕ ಎಂಥದ್ದು ಅಂತಂದ್ರೆ ಭಾವನೆ ಮತ್ತು ಭ್ರಮಾಜಾಲಗಳ ಲೋಕವಾಗಿದೆ. ಭ್ರಮೆಯಿಂದ ಕೂಡಿರ್ತಕ್ಕಂಥ ಒಂದು ಲೋಕ, ಭಾವನೆಗಳಿಂದ ಕೂಡಿರ್ತಕ್ಕಂಥ ಒಂದು ಲೋಕ. ಯಾವುದೇ ಅನಿಲಕ್ಕಿಂತಲೂ ಹೆಚ್ಚು ಸೂಕ್ಷ್ಮ ತತ್ವಗಳಿಂದ ಇದು ಮಾಡಲ್ಪಟ್ಟಿದೆ. ನೋಡ್ರಿ, ಅನಿಲ ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಆದ್ರೆ ಅದಕ್ಕಿಂತಲೂ ಸೂಕ್ಷ್ಮವಾಗಿರ್ತಕ್ಕಂಥ ತತ್ವಗಳಿಂದ ಇದು ಮಾಡಲ್ಪಟ್ಟಂತ. ಯಾಕಂದ್ರೆ ಅನಿಲಗಳಲ್ಲಿಯೂ ಕೂಡ ಘನವಾದ ಕಣಗಳು ಇರ್ತವೆ, ಆದ್ರೆ ಇಲ್ಲಿ ಇರೋದಿಲ್ಲ. ಸೂಕ್ಷ್ಮ ಶರೀರವು ನಮ್ಮ ಭಾವನೆಗಳ ವಾಹನವಾಗಿದೆ. ನಮ್ಮ ಭಾವನೆಗಳ ವಾಹನ ನಮ್ಮ ಸೂಕ್ಷ್ಮ ಶರೀರ ಆಗಿದೆ ಅಂತ ಹೇಳ್ತಾರೆ. ಸೂಕ್ಷ್ಮ ತತ್ವಗಳಿಗೆ ಸ್ಪಂದಿಸುವುದರಿಂದ ಭಾವನೆಗಳು ಉತ್ಪನ್ನ ಆಗ್ತಾವು. ಸೂಕ್ಷ್ಮ ತತ್ವಗಳಿಗೆ ಸ್ಪಂದಿಸುವುದರಿಂದ ನಮ್ಮಲ್ಲಿ ಭಾವನೆಗಳ ಉತ್ಪನ್ನ ಆಗ್ತಾವು. ಪ್ರೇಮ, ಕೃತಜ್ಞತೆ, ನಿಸ್ವಾರ್ಥತೆ ಮುಂತಾದ ಮೂಲ ಶ್ರೇಷ್ಠ ಭಾವನೆಗಳನ್ನು ದಿವ್ಯ ದೃಷ್ಟಾರರು ಕಾಣಬಲ್ಲರು. ಇವೆಲ್ಲಗಳು ಭಾವನೆಗಳು. ಪ್ರೇಮ, ಕೃತಜ್ಞತೆ, ನಿಸ್ವಾರ್ಥತೆ ಮುಂತಾದ ಮೂಲ ಶ್ರೇಷ್ಠ ಭಾವನೆಗಳನ್ನು ದಿವ್ಯ ದೃಷ್ಟಾರರು ಕಾಣಬಲ್ಲರು. ಆಸೆ ಬರುಕತನ, ವೈರತ್ವ, ಹೊಟ್ಟೆ ಕಿಚ್ಚು, ಸ್ವಾರ್ಥಯುಕ್ತ ಪ್ರೀತಿ, ಅಹಂಕಾರ ಮುಂತಾದ ನಿಮ್ನ ಶ್ರೇಣಿಯ ಭಾವನೆಗಳು ಸ್ವಲ್ಪ ಸ್ಥೂಲ ತತ್ವದಿಂದ ಆಗಿರ್ತಾವು ಅಂತ ಹೇಳಿ ಹೇಳ್ತಾರೆ. ಮರಣದ ಪೂರ್ವ ಮನುಷ್ಯನ ಹೇಗೆ ಇರುತ್ತಾನೋ ಮರಣದ ನಂತರವೂ ಹಾಗೆ ಇರುತ್ತಾನೆ. ಮರಣಕ್ಕಿಂತ ಮೊದಲು ಹೇಗಿರ್ತಾನೋ ಮರಣದ ನಂತರ ಅವನು ಸೂಕ್ಷ್ಮ ಶರೀರದಲ್ಲಿ ಇದ್ರೂ ಕೂಡ ಎಲ್ಲ ಭಾವನೆಗಳು ಅವನ ಎಲ್ಲ ಭಾವನೆಗಳು ಹಾಗೆ ಇರ್ತಾವು ಅಂತ ಹೇಳ್ತಾರೆ. ಅವನಿಗೆ ಭೌತಿಕ ಶರೀರ ಮಾತ್ರ ಇರೋದಿಲ್ಲ, ಆದ್ರೆ ಸೂಕ್ಷ್ಮ ಶರೀರದ ದ್ರವ್ಯಾತ್ಮಕ ಪ್ರಕೃತಿಯ ಕಾರಣದಿಂದ ಅವನು ಒಳ್ಳೆಯ ಅಥವಾ ಕೆಟ್ಟ ಶಕ್ತಿಯಾಗಿ ಪರಿವರ್ತನೆ ಆಗ್ತಾನೆ. ಇಲ್ಲಿ ಮರಣದ ಪೂರ್ವದಲ್ಲಿ ಅವನು ಏನಿದ್ವೋ, ಎಂಥ ಗುಣಗಳಿದ್ವೋ, ಎಂಥ ಭಾವನೆಗಳಿದ್ವೋ ಅಂಥ ಭಾವನೆಗಳೇ ಮರಣದ ನಂತರವೂ ಮುಂದುವರಿಯೋದನ್ನ ನಾವು ಕಾಣ್ತಾ ಇದ್ದೀವಿ. ಆದ್ರೆ ಭೌತಿಕ ಶರೀರ ಮಾತ್ರ ಇರೋದಿಲ್ಲ. ಆದ್ರೆ ಸೂಕ್ಷ್ಮ ಶರೀರದ ದ್ರವ್ಯಾತ್ಮಕ ಪ್ರಕೃತಿ ಅಂತಂದ್ರೆ ಸೂಕ್ಷ್ಮ ಶರೀರ ದ್ರವ ರೂಪದಲ್ಲಿ ಇರೋದ್ರಿಂದ ಅಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಶಕ್ತಿಯಾಗಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ರೀತಿ ದ್ರವ ಬಹುಬೇಗನೆ ಯಾವ್ದಕ್ ಹಾಕ್ತೀವೋ ಆ ಆಕಾರವನ್ನ ಪಡೆಯೋ ಹಾಗೆ ಇಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಗುಣಗಳಿಗೆ ಅವನು ಸ್ಪಂದಿಸುವ ಒಂದು ಸಾಧ್ಯತೆ ಇಲ್ಲಿ ಹೆಚ್ಚಾಗಿ ಇರ್ತದೆ. ಈ ರೀತಿಯಾಗಿ ಭೌತಿಕ ಜಗತ್ತಿನ ಅಲ್ಪ ವಿರೋಧದ ಭಾವವು ಅಲ್ಲಿ ತಿರಸ್ಕಾರದ ಭಾವನೆಯಾಗಿ ಬದಲಾಗ್ತದ. ಆದ್ದರಿಂದ ಎರಡೂ ಕಡೆ ಹಾನಿಯಾಗುತ್ತದೆ. ಅಲ್ಪ ಪ್ರಮಾಣದ ಪ್ರೇಮ ಭಾವವು ಇನ್ನೊಂದು ಕಡೆಯಿಂದ ಪ್ರೇಮ ಧಾರೆಯನ್ನೇ ಹರಿಸುತ್ತದೆ. ಇದರಿಂದ ಪ್ರೇಮ, ಸದ್ಭಾವನೆ ಹಾಗೂ ಶಾಂತಿಯ ಅದ್ಭುತ ವಾತಾವರಣವು ಸೃಷ್ಟಿಸಲ್ಪಡುತ್ತದೆ. ಸೂಕ್ಷ್ಮ ಲೋಕವು ಬ್ರಹ್ಮಲೋಕವಾಗಿದೆ. ಒಂದು ಸೂಕ್ಷ್ಮ ಲೋಕದಲ್ಲಿ ಭಾವನೆಗಳ ಉತ್ಪತ್ತಿ ಆಗ್ತಾ ಇರ್ತದ. ಸೂಕ್ಷ್ಮ ಲೋಕಗಳಲ್ಲಿ ಭಾವನೆಗಳ ಒಂದು ಸೃಷ್ಟಿ ಆಗ್ತಾ ಇರ್ತದೆ. ಇನ್ನೊಂದು ಎರಡನೇದು ಸೂಕ್ಷ್ಮ ಲೋಕವು ಭ್ರಮಾಲೋಕವಾಗಿದೆ ಅಂತ ಹೇಳ್ತಾರೆ. ಅಲ್ಲಿ ಕೇವಲ ಆಲೋಚಿಸಿದ ಮಾತ್ರಕ್ಕೆ ಭೋಜನ ಮುಂತಾದವು ಪ್ರಕಟವಾಗ್ತವೆ. ನೆನೆಸ್ಕೊಂಡ್ರೆ ಸಾಕು, ಊಟ ಬೇಕು ಅಂತಾನೆ ನಮ್ಗೆ ಯಾವ ಊಟ ಬೇಕೋ ಆ ಊಟ ಸಿಗ್ತಾ ಇರ್ತದ. ಭೋರಿ ಭೋಜನ ಬೇಕು ಅಂದ್ರೆ ಸಿಗ್ತಾ ಇರುತ್ತೆ. ನಮ್ಗೆ ಯಾವ್ದಾದ್ರು ಸ್ವೀಟ್ ತಿನ್ಬೇಕನ್ಸಿದ್ರೆ ನಮ್ಗೆ ಬಂದು ಬಿಡ್ತಾ ಇರುತ್ತೆ. ಏನಾದ್ರು ಹಣ್ಣು ಹಂಪಲು ತಿನ್ಬೇಕನ್ಸಿದ್ರೆ ನಾವು ಆಲೋಚನೆ ಮಾಡಿದ್ರೆ ಸಾಕು ನಮ್ಮ ಕೈಯಲ್ಲಿ ಅಲ್ಲಿ ಅದು ಪ್ರಕಟ ಆಗ್ಬಿಡ್ತದ ಅಂತ ಹೇಳಿ ಹೇಳ್ತಾರೆ. ಅದು ಭ್ರಮಾಲೋಕ. ಅಲ್ಲಿ ಕೇವಲ ಆಲೋಚಿಸಿದ ಮಾತ್ರಕ್ಕೆ ಭೋಜನ ಮುಂತಾದವು ಪ್ರಕಟ ಆಗ್ತಾವು. ಭೌತಿಕ ಜಗತ್ತಿನಲ್ಲಿ ಇರುವಂತೆ ಸಮಯ ಅಥವಾ ಪ್ರಯತ್ನದ ಅವಶ್ಯಕತೆ ಇಲ್ಲ. ಭೋಜನವನ್ನ ಪಡೆಯಲಿಕ್ಕೆ ನಾವು ಅಡುಗೆ ಮಾಡ್ಬೇಕಾಗಿಲ್ಲ, ಅದಕ್ಕೆ ಸಮಯ ಕೊಡ್ಬೇಕಾಗಿಲ್ಲ, ನಾವು ಪ್ರಯತ್ನ ಮಾಡ್ಬೇಕಾಗಿಲ್ಲ. ನಾವು ಕೇವಲ ನಾವು ಕಲ್ಪನೆ ಮಾಡ್ಕೊಂಡ್ರೆ ಸಾಕು, ಊಟ ಬೇಕು ಅಂತಾನೆ ನಮಗೆ ಬೇಕಾಗಿರ್ತಕ್ಕಂಥ ಊಟ ಅಲ್ಲಿ ಪ್ರಕಟ ಆಗ್ತಾ ಇರ್ತದ. ಈಗ ನಮ್ಮ ಸಮಯವನ್ನು ನಾವು ನಮಗೆ ಇಷ್ಟವೆನಿಸಿದ ಕಾರ್ಯಗಳನ್ನು ಮಾಡುವುದರಲ್ಲಿ ತೊಡಗಿಸಬಹುದು. ನಮ್ಮ ಸಮಯವನ್ನ ಸಾಕಷ್ಟು ಸಮಯದ ಮಿತಿನೂ ಅಲ್ಲಿ, ಕಾಲದ ಮಿತಿಯೂ ಅಲ್ಲಿ ಇರೋದಿಲ್ಲ. ಆದ್ರಿಂದ ಈ ಕಾಲವನ್ನ ನಾವು ಯಾವ್ದಕ್ಕಾಗಿ ಅಂತಂದ್ರೆ ನಮ್ಮ ಇಷ್ಟವೆನಿಸಿದ, ನಮಗೆ ಖುಷಿ ಕೊಡ್ತಕ್ಕಂಥ, ನಮಗೆ ಬಹಳಷ್ಟು ಅತ್ಯಂತ ಸಂತೋಷವನ್ನ ಕೊಡ್ತಕ್ಕಂಥ ಕಾರ್ಯಗಳನ್ನ ಮಾಡೋದ್ರಲ್ಲಿ ನಾವು ತೊಡಗಬಹುದು. ಮುಂದೆ ಯಾವುದೋ ಒಂದು ಅಧ್ಯಾಯದಲ್ಲಿ ಓದಿದ ನೆನಪು, ಕೆಲವು ವಿಜ್ಞಾನಿಗಳು ಮುಂತಾದವರೆಲ್ಲರೂ ತಮ್ಮ ಸಂಶೋಧನೆಯನ್ನ ಮಾಡುವುದರಲ್ಲಿ ಹೆಚ್ಚಿನ ಒಂದು ಜ್ಞಾನದ ಅರ್ಜನೆಯನ್ನ ಮಾಡೋದ್ರಲ್ಲಿನೇ ಅವರು ಕಳೀತಾರೆ. ಬಹಳಷ್ಟು ಜ್ಞಾನದ ಒಂದು ಸಂಗ್ರಹ ಆದ ತಕ್ಷಣ ಅದನ್ನ ಉಪಯೋಗ ಮಾಡ್ಲಿಕ್ಕೆ ಮತ್ತವರು ಭೂಮಿಗೆ ಬರ್ಬೇಕಾಗ್ತದ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ಇಲ್ಲಿ ನಮಗೆ ಇಷ್ಟವೆನಿಸಿದ ಕಾರ್ಯಗಳಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಮಯವನ್ನ ನಾವು ತೊಡಗಿಸಿಕೊಳ್ಳಬಹುದು. ಅದೇ ರೀತಿ ಸಂಗೀತಗಾರರು ಕೂಡ ಸಂಗೀತ ನುಡಿಸ್ತಾ ಏನೇನೋ ಸಾಧನೆಯನ್ನ ಮಾಡ್ತಾ ಕಾಲವನ್ನ ಕಳೀತಾ ಇರ್ತಾರೆ. ಅಲ್ಲದೆ ಹೃದಯದ ಅಪೂರ್ಣ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳಬಹುದು. ನಮ್ಮ ಹೃದಯದಲ್ಲಿ ಅಪೂರ್ಣವಾಗಿರ್ತಕ್ಕಂಥ ಇಚ್ಛೆಗಳು ಏನಾದರೂ ಇದ್ದರೆ ಅವುಗಳನ್ನ
ಪೂರ್ಣಗೊಳಿಸಿಕೊಳ್ಳುವಲ್ಲಿ ನಾವು ನಮ್ಮ ಸಮಯವನ್ನ ವಿನಿಯೋಗ ಮಾಡಬಹುದು. ಇಲ್ಲಿ ಸಮಯದ ಅಭಾವವಿಲ್ಲ, ದೃಷ್ಟಿ ದೋಷವಿರುವುದಿಲ್ಲ. ನೋಡ್ರಿ, ಸೂಕ್ಷ್ಮ ಲೋಕದಲ್ಲಿ ಸಮಯದ ಅಭಾವ ಇಲ್ಲ. ಅಲ್ಲಿ ಕಾಲಚಕ್ರ ಇಷ್ಟೇ 12 ಗಂಟೆ 24 ಗಂಟೆ ಅಂತಕ್ಕಂಥದ್ದು ಇಲ್ಲ. ಅಲ್ಲಿ ಎಷ್ಟು ಬೇಕೋ ಅಷ್ಟು ಸಮಯ ನಮಗೆ ಸಿಗ್ತದ. ದೃಷ್ಟಿ ದೋಷವಿಲ್ಲ, ಎಷ್ಟು ಬೇಕೋ ಅಷ್ಟು ದೂರದವರೆಗೆ ನಾವು ನೋಡಬಹುದು. ಶರೀರವು ದಣಿಯುವುದೇ ಇಲ್ಲವಾದ್ದರಿಂದ ಜ್ಞಾನಾರ್ಜನೆಗೆ ಎಲ್ಲೆಯೇ ಇಲ್ಲ. ಶರೀರಕ್ಕೆ ದಣಿವನ್ನೋದೇ ಇಲ್ಲ ಅಲ್ಲಿ. ಹೀಗಾಗಿ ಜ್ಞಾನಾರ್ಜನೆಗೆ ಎಲ್ಲೆ ಅಂತಕ್ಕಂಥದ್ದು, ಮಿತಿ ಅಂತಕ್ಕಂಥದ್ದೇ ಇಲ್ಲ. ದಣಿವಾಗುವಂತಹುದು ಸೂಕ್ಷ್ಮ ಶರೀರದಲ್ಲಿ ಏನೇನೂ ಇಲ್ಲ. ಸೂಕ್ಷ್ಮ ಶರೀರದಲ್ಲಿ ದಣಿವು ಅಂತಕ್ಕಂಥದ್ದೇ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಮನುಷ್ಯನ ಮರಣದ ನಂತರ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಭೌತಿಕ ಜಗತ್ತನ್ನೇ ಅಂತಿಮ ಎಂದು ತಿಳಿದುಕೊಂಡಂತಹ ವ್ಯಕ್ತಿಯೊಬ್ಬನ ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ಇಲ್ಲಿ ಮನುಷ್ಯನ ಮರಣದ ನಂತರ ಏನಾಗ್ತದ ಅನ್ನೋದನ್ನ ತಿಳಿದುಕೊಳ್ಳಿಕ್ಕೆ ಭೌತಿಕ ಜಗತ್ತನ್ನೇ ಅಂತಿಮ ಅಂತ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು, ಈ ಭೌತಿಕ ಜಗತ್ತೇ ಕೊನೆ, ಅದ್ರ ಮೀರಿ ನಾವು ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯ ಒಂದು ಉದಾಹರಣೆಯನ್ನ ಇಲ್ಲಿ ತೆಗೆದುಕೊಳ್ತಾರೆ. ಅವನು ಕೆಟ್ಟ ವ್ಯಕ್ತಿ ಎಂದು ಹೇಳುವುದು ನನ್ನ ಅಭಿಪ್ರಾಯವಲ್ಲ. ನಾನು ಯಾವುದೇ ರೀತಿಯ ಕೆಡಕನ್ನು ಹೇಳಲು ಬಯಸುವುದಿಲ್ಲ. ಇದಕ್ಕೆ ತದ್ವಿರುದ್ಧವಾಗಿ ಈ ವ್ಯಕ್ತಿಯು ಅತ್ಯಂತ ಲೋಕಪ್ರಿಯನಾಗಿ ಅವನ ಸುತ್ತಲೂ ಯಾವಾಗಲೂ ಪ್ರಶಂಸೆಯ ಸುರಿಮಳೆಗೈಯುತ್ತಿರುವಂತಹ ಗೆಳೆಯರ ದೊಡ್ಡ ಸಮೂಹವೇ ಇರಬಹುದು. ಅವನಿಗೆ ಆನಂದಮಯ ಜೀವನ ಜೀವಿಸುವ, ಸಿನಿಮಾ ಥಿಯೇಟರ್ಗೆ ಹೋಗುವ, ನೃತ್ಯ ಕಾರ್ಯಕ್ರಮಗಳನ್ನು ನೋಡುವ ಹಾಗೂ ಪ್ರಸಿದ್ಧ ನಗರ ಜೀವನದಲ್ಲಿ ಭಾಗವಾಗಿರುವಂತಹ ಎಲ್ಲ ಕಾರ್ಯಗಳನ್ನು ಮಾಡುವುದರಲ್ಲಿ ಅವನಿಗೆ ಸುಖ ಸಿಗುತ್ತಿರಬಹುದು. ಅಂದ್ರೆ ಎಲ್ಲ ರೀತಿಯ ಭೌತಿಕ ಸಂಪತ್ತನ್ನ ಅನುಭವಿಸ್ತಕ್ಕಂತಹ ವ್ಯಕ್ತಿ, ಎಲ್ಲ ರೀತಿಯ ಸುಖ ಸೌಲಭ್ಯಗಳನ್ನ ಪಡೆದಿರ್ತಕ್ಕಂತಹ ವ್ಯಕ್ತಿ, ಈ ಭೌತಿಕ ಜಗತ್ತೇ ಅಂತಿಮ ಇದೆ ಅಂತಕ್ಕಂಥ ಇದನ್ನ ಬಿಟ್ಟು ಅವನು ಬೇರೆ ವಿಚಾರ ಮಾಡದೇ ಇರ್ತಕ್ಕಂತಹ ವ್ಯಕ್ತಿ ಇರ್ತಾನೆ ಅಂತ ಹೇಳ್ತಾರೆ. ನಿಶ್ಚಿತವಾಗಿ ಅವನೊಬ್ಬ ಯಶಸ್ವಿ ಉದ್ಯಮಿ ಆಗಿರಬಹುದು, ಆದರ್ಶ ಪತಿ ಆಗಿರ್ತಾನೆ. ಆದ್ರೆ ಅವನ ಸ್ವಂತ ಹಾಗೂ ವ್ಯವಸಾಯಿಕ ಜೀವನ ಮತ್ತು ಸಂತೋಷಗಳು ಭೌತಿಕ ವಸ್ತುಗಳ ಮೇಲೆಯೇ ಆಧಾರಿತವಾಗಿರ್ತಾವ. ಅವನು ಒಬ್ಬ ಯಶಸ್ವಿ ಉದ್ಯಮಿ ಆಗಿರಬಹುದು, ಒಬ್ಬ ಆದರ್ಶ ಪತಿ ಆಗಿರಬಹುದು, ಆದ್ರೆ ಅವನ ಸಂತೋಷವೆಲ್ಲವೂ ಏನನ್ನ ಅವಲಂಬಿಸಿದಂತಾರೆ? ಭೌತಿಕ ವಸ್ತುಗಳ ಮೇಲೆ. ಎಷ್ಟು ಹೆಚ್ಚು ಹೆಚ್ಚು ಹಣವನ್ನ ಗಳಿಸಿದ ಹಾಗೆ ಅವನಿಗೆ ಹೆಚ್ಚು ಹೆಚ್ಚು ತೃಪ್ತಿ ಸಿಗ್ತಾ ಇರುತ್ತೆ. ಹೆಚ್ಚು ಐಷಾರಾಮಿ ವಸ್ತುಗಳನ್ನ ಪಡೆದ ಹಾಗೆ ಅವನಿಗೆ ತೃಪ್ತಿ ಸಿಗ್ತಾ ಇರ್ತದ. ಇದೆಲ್ಲ ಇದೇ ಲೋಕದಲ್ಲಿ ದೊರೀತಕ್ಕಂಥದ್ದು. ಈ ಎಲ್ಲ ಸುಖ ಸೌಲಭ್ಯಗಳನ್ನ ಅನುಭವಿಸ್ತಕ್ಕಂಥ ಒಂದು ವ್ಯಕ್ತಿಯ ಚಿತ್ರಣವನ್ನ ಇಲ್ಲಿ ಕೊಡ್ತಾರ. ಇಂಥ ವ್ಯಕ್ತಿ ಮೃತ್ಯು ಹೊಂದಿದಾಗ, ಮೃತ್ಯುವಿನ ನಂತರ ಈ ರೀತಿ ವ್ಯಕ್ತಿಗಳ ಜೀವನವು ಅತ್ಯಂತ ಖಾಲಿಯಾಗಿರ್ತದೆ. ಜೀವಿಸಿ ಇದ್ದಂತ ಸಂದರ್ಭದಲ್ಲಿ ಬಹಳಷ್ಟು ಬ್ಯುಸಿ ಆಗಿರ್ತಾರೆ, ಯಾವ್ದಕ್ಕೂ ಸಮಯ ಇಲ್ಲ. ಬರೀ ಕೆಲಸ ಗಳಿಸೋದು, ಕೆಲಸ ಮಾಡೋದಷ್ಟೇ ಮಾಡ್ತಾ ಇರ್ತಾರೆ. ಸತ್ತ ನಂತರ, ಮೃತ್ಯುವಿನ ನಂತರ ಇಂಥ ವ್ಯಕ್ತಿಗಳಿಗೆ ಜೀವನ ಬಹಳಷ್ಟು ಖಾಲಿ ಅನಿಸ್ತದ. ಅವನಿಗೆ ಮಾಡಲು ಏನೂ ಇರುವುದಿಲ್ಲ. ಆಲೋಚನೆ ಮಾತ್ರದಿಂದಲೇ ಭೋರಿ ಭೋಜನ ಮತ್ತು ಔದ್ಯೋಗಿಕ ವ್ಯಾಪಾರ ವ್ಯವಹಾರಗಳನ್ನು ಹೊಂದುವುದರಿಂದ ಸಮಯವೇನೋ ಕಳೆಯುತ್ತದೆ. ಆಲೋಚನೆ ಮಾಡಿದ ತಕ್ಷಣ ಅವನಿಗೆ ಭೋರಿ ಭೋಜನ ಬರ್ತದ. ಅವನ ವ್ಯಾಪಾರಗಳನ್ನೆಲ್ಲನೂ ಅವನು ಆಲೋಚನೆಯಿಂದನೇ ಮಾಡ್ಲಿಕ್ಕೆ ಶುರು ಮಾಡ್ತಾ ಇರ್ತಾನೆ. ಸಮಯನೋ ಕಳೀತದ, ಆದ್ರೆ ಅವನಿಗೆ ಸಮಾಧಾನ ಅನ್ನೋದಿರೋದಿಲ್ಲ, ತೃಪ್ತಿ ಅನ್ನೋದು ಇರೋದಿಲ್ಲ. ಅವನಿಗೆ ಅಭ್ಯಾಸವಾಗಿರುವಂತಹ ಭೌತಿಕ ಸಂತೋಷಗಳು ಅವನಿಗೆ ದೊರೆಯುವುದಿಲ್ಲ. ಶ್ರೇಷ್ಠವಾದ ಆಹಾರ ಹಾಗೂ ಮಧುರೆಯು ಕೇವಲ ಕಲ್ಪನೆಯಿಂದಲೇ ಅವನೆದುರು ಬಂದು ಬಿಡುವುದು. ಶ್ರೇಷ್ಠವಾಗಿರ್ತಕ್ಕಂಥ ಆಹಾರ ಸಿಗ್ತದ, ಮಧುರೆ ಸಿಗ್ತದ, ಅದೆಲ್ಲನೂ ಆಲೋಚನೆ ಮಾಡಿದ ತಕ್ಷಣ ಅವನ ಎದುರ ಬರ್ತದ. ಅವನಿಗೆ ಅದರ ಸ್ವಾದವೂ ದೊರೆಯುವುದು, ಆದ್ರೆ ಸಮಾಧಾನ ದೊರೆಯುವುದಿಲ್ಲ. ಅದರಿಂದ ಅದರ ಸ್ವಾದ ಸಿಗ್ತದ, ಆದ್ರೆ ಸಮಾಧಾನ ದೊರೆಯುವುದಿಲ್ಲ. ಆ ಮಧುರೆಯನ್ನು ಕುಡಿದ ಮೇಲೆ ಭೂಮಿಯ ಮೇಲೆ ದೊರೆಯುವಂತಹ ಆನಂದವು ಅವನಿಗೆ ದೊರೆಯುವುದಿಲ್ಲ ಅಂತ ಹೇಳ್ತಾರೆ. ಎಷ್ಟೇ ಪ್ರಮಾಣದಲ್ಲಿ ಮದಿರಾಪಾನ ಮಾಡಿದ್ರೂ ಕೂಡ ಅವನಿಗೆ ಆನಂದವು ದೊರೆಯದು. ಒಳ್ಳೆಯ ಆಹಾರದಿಂದ ಆನಂದವು ದೊರೆಯದು. ಒಂದು ಯಶಸ್ವಿ ವ್ಯಾಪಾರ ವಹಿವಾಟನ್ನು ನಿರ್ಧರಿಸಿದ ನಂತರ ಅವನಿಗೆ ಕಲ್ಪನೆಯಲ್ಲೂ ಆ ಸುಖ ದೊರೆಯುವುದು ಸಾಧ್ಯವಿಲ್ಲ. ಅಲ್ಲಿ ಮಾರುವುದು ಮತ್ತು ಕೊಳ್ಳುವುದು ಇಲ್ಲವೆಂದ ಮೇಲೆ ಅವನು ತನ್ನ ಹಣವನ್ನು ಹೇಗೆ ತಾನೇ ಬಳಸಬಲ್ಲ? ಅಂದ್ರೆ ಈ ಎಲ್ಲ ಸುಖ ಸಂತೋಷಗಳು ಸಿಗುವುದು ಭೂಮಿಯಲ್ಲಿನೇ. ಆ ಸೂಕ್ಷ್ಮ ಲೋಕದಲ್ಲಿ ಎಲ್ಲ ಸೌಲಭ್ಯಗಳು, ಏನೆಲ್ಲ ಸೌಲಭ್ಯಗಳು ಇರ್ತಾವ, ಅಲ್ಲಿ ಸಮಯದ ಮಿತಿ ಅನ್ನೋದು ಇರೋದಿಲ್ಲ. ಅವನಿಗೆ ಏನ್ ಬೇಕೋ ಅದೆಲ್ಲ ಸಿಗ್ತಾ ಇರುತ್ತೆ. ಆದ್ರೆ ಈ ಭೂಮಿಯ ಮೇಲೆ ಸಿಗ್ತಕ್ಕಂಥ ಸುಖ ಸಂತೋಷಗಳು ಏನ್ ಅನುಭವಿಸ್ಬೇಕೋ ಅದೆಲ್ಲನೂ ಭೂಮಿಯ ಮೇಲೆನೆ ಅನುಭವಿಸ್ಬೇಕು. ಆದ್ದರಿಂದಲೇ ಸಾವಿರಾರು ವರ್ಷಗಳಾದ್ರೂ ಕೂಡ ಮತ್ತೆ ಜನ್ಮ ತೆಗೆದುಕೊಂಡು ಮನುಷ್ಯ ಭೂಮಿಗೆ ಬರೋದನ್ನ ನಾವು ಕಾಣ್ತಾ ಇದ್ವಿ. ಹೀಗಾಗಿ ಅಲ್ಲಿ ಏನೆಲ್ಲ ಸೌಲಭ್ಯಗಳಿದ್ರು ಅಲ್ಲಿ ನಿಜವಾದ ಸುಖ, ಭೂಮಿಯ ಮೇಲೆ ಸಿಗ್ತಕ್ಕಂಥ ಸುಖ ಸಂತೋಷ ಅವನಿಗೆ ಸಿಗೋದಿಲ್ಲ. ಯಾಕಂತಂದ್ರೆ
ಇಲ್ಲಿ ಹಣ ಸಿಗುತ್ತೆ, ಆದ್ರೆ ಹಣವನ್ನೇ ಯಾವುದಕ್ಕೆ ಉಪಯೋಗಿಸ್ಕೋಬೇಕು, ಅದರ ಪ್ರಾಮುಖ್ಯತೆನೇ ಅಲ್ಲಿ ಅವನಿಗೆ ಇರೋದಿಲ್ಲ. ಕೇವಲ ಕಲ್ಪನೆಯಿಂದಲೇ ಸ್ವರ್ಣ ಮುದ್ರೆಗಳು ಸಾಕಾರ ಆಗ್ತಾವು. ಕಲ್ಪನೆ ಮಾಡಿದ ಸಾಕು ಸ್ವರ್ಣ ಮುದ್ರೆಗಳು ಅವನಿಗೆ ಬಂದು ಎದುರು ನಿಲ್ತಾವು. ಆದ್ರೆ ಅವುಗಳನ್ನು ತೆಗೆದುಕೊಂಡು ಅವನೇನು ತಾನೇ ಮಾಡಬಲ್ಲ, ಏನೇನೂ ಇಲ್ಲ. ತನ್ನ ಹಡಗು ಮುರಿದುಕೊಂಡು ನಿರ್ಜನ ದ್ವೀಪದಲ್ಲಿ ತಲುಪಿದವನೊಂದಿಗೆ ಇವನನ್ನು ಹೋಲಿಸಬಹುದು. ಹಡಗು ಮುರಿದು ನಿರ್ಜನ ಪ್ರದೇಶದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗೆ ಇವನನ್ನ ಹೋಲಿಸಬಹುದು ಅಂತ ಹೇಳ್ತಾರೆ. 4 ದಿಕ್ಕುಗಳಲ್ಲಿ ಖಜಾನೆಯಿಂದ ಸುತ್ತುವರಿಯಲ್ಪಟ್ಟಿರುತ್ತಾನೆ, ಆದ್ರೆ ಅದನ್ನು ತನ್ನ ದೇಶಕ್ಕೆ ತೆಗೆದುಕೊಂಡು ಹೋಗುವುದು ಸಾಧ್ಯವೇ ಇಲ್ಲ. ಸಾಧ್ಯವಿಲ್ಲವಾದ್ರೆ ಖಜಾನೆ ದೊರೆತರು ಅದರಿಂದ ಲಾಭವಾದ್ರೂ ಏನು? ಅದನ್ನು ತನ್ನ ದೇಶಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ತನಗಾಗಿ ಅದನ್ನ ಬಳಸ್ಕೊಳಿಕ್ ಸಾಧ್ಯ ಇಲ್ಲ ಅಂತಂದ್ರೆ ಎಷ್ಟು ಸಂಪತ್ತು ಸಿಕ್ರೇನೋ ಅದರಿಂದ ಉಪಯೋಗ ಇಲ್ಲ. ಖರೀದಿಸುವವರು ಇಲ್ಲ, ಖರೀದಿಸುವ ವಸ್ತುಗಳು ಇಲ್ಲದಂತಹ ಜಾಗದಲ್ಲಿ ಈ ಹಣವನ್ನು ಅವನೇನು ಮಾಡಬಲ್ಲ. ನಿರ್ಜನ ದ್ವೀಪದಲ್ಲಿ ತಲುಪಿದಂತಹ ವ್ಯಕ್ತಿಗೆ ಇನ್ನೂ ಒಂದು ಲಾಭದ ಸಾಧ್ಯತೆ ಇದೆ. ಬಹುಶಃ ಅವನನ್ನು ಯಾರಾದ್ರೂ ಕಾಪಾಡಿದಲ್ಲಿ ಅದರಲ್ಲಿನ ಸ್ವಲ್ಪ ಸಂಪತ್ತನ್ನು ತನ್ನೊಂದಿಗೆ ಒಯ್ಯಬಲ್ಲೆನೆಂಬ ಆಶೆ ಇದೆ. ಆದ್ರೆ ಈ ಮೃತ ವ್ಯಕ್ತಿಗೆ ಸೂಕ್ಷ್ಮ ಲೋಕದಲ್ಲಿ ಈ ಆಶೆಯೂ ಇಲ್ಲ. ಯಾಕಂದ್ರೆ ಅವನು ಭೂಮಿಯ ಮೇಲೆ ಎಂದಾದ್ರೊಮ್ಮೆ ಬಂದಲ್ಲಿ ಖಾಲಿ ಕೈಯಿಂದ ಮತ್ತೆ ಶಿಶು ರೂಪದಲ್ಲಿನೇ ಬರ್ಬೇಕಾಗ್ತದೆ. ಸೊ ಅಲ್ಲಿ ಏನೂ ಇಲ್ಲ, ಖಾಲಿ ಕೈಯಿಂದೇ ಹೋಗೋದು, ಖಾಲಿ ಕೈಯಿಂದನೇ ಬರ್ತಕ್ಕಂಥದ್ದು. ಅಲ್ಲಿ ಬೇಕಾದಷ್ಟು ಸುಖ ಸೌಲಭ್ಯಗಳಿದ್ರು ಭೂಮಿಯ ಮೇಲೆ ಸಿಗ್ತಕ್ಕಂತಹ ಸಂತೋಷ, ಆನಂದ, ಸಮಾಧಾನ ಅಂತಕ್ಕಂಥದ್ದು ಅವನಿಗೆ ಸಿಗೋದೇ ಇಲ್ಲ. ಹೀಗಾಗಿ ಮತ್ತೆ ಅವನು ಈ ಭೂಮಿಗೆ ಬರ್ಬೇಕಾದ್ರೆ ಖಾಲಿ ಕೈಯಿಂದ ಶಿಶು ರೂಪದಲ್ಲಿ ಬರ್ಬೇಕಾಗತ್ತೆ. ಅಲ್ಲಿಂದ ಸಂಪತ್ತನ್ನ ಇಲ್ಲಿ ತರಲು ಸಾಧ್ಯವಿಲ್ಲ. ಹಿಂದಿನ ಜನ್ಮಗಳ ಅನುಭವಗಳು ಅವನ ಜ್ಞಾನ ಭಂಡಾರದಲ್ಲಿ ಜಮೆಯಾಗುತ್ತಾ ಹೋಗುತ್ತವೆ. ನಿಧಾನವಾಗಿ ಬೆಳವಣಿಗೆ ಹೊಂದಿದ ಮೇಲೆ ಬಹಳಷ್ಟು ಸಮಯದ ನಂತರ ಭೂಮಿಯ ಮೇಲೆ ಮತ್ತೊಮ್ಮೆ ಜನ್ಮ ತೆಗೆದುಕೊಂಡ ನಂತರ ಆಗ ಅವನು ಈ ಅನುಭವಗಳ ಲಾಭ ಹೊಂದಬಹುದು. ಎಷ್ಟೇ ಅನುಭವಗಳನ್ನ ಪಡೆದ್ರು ಮತ್ತೊಮ್ಮೆ ಭೂಮಿಗೆ ಬಂದು ಜನ್ಮ ತೆಗೆದುಕೊಂಡಾಗ ಅದರ ಲಾಭವನ್ನ ಪಡೆಯಬಹುದು. ತನ್ನ ಪ್ರಿಯವಾದ ಆಟಗಳಲ್ಲಿ ಕೂಡ ಇದೇ ರೀತಿಯ ಸಂತೋಷ ದೊರೀತದ. ಅವನು ಗಾಲ್ಫ್ ಆಡುತ್ತಿರುವವನಾಗಿರಬಹುದು, ಈಗಲೂ ಬೇಕಾದ್ರೆ ಅವನು ಆಡಬಹುದು. ಆದ್ರೆ ಅವನು ಈ ಎಲ್ಲವುಗಳಿಂದ ಬೇಸರಗೊಳ್ತಾನೆ. ಅವನ ಪ್ರತಿಯೊಂದು ಹೊಡೆತವು ಸರಿಯಾಗಿ ಗುರಿ ತಲುಪುತ್ತದೆ. ಈ ಆಟದಲ್ಲಿನೂ ಏನು ಮಜಾ ಇರೋದಿಲ್ಲ. ಆಟದಲ್ಲಿ ಪ್ರತಿಯೊಂದು ಹೊಡೆತವು ಗುರಿ ತಲುಪ್ತಾ ಇರ್ತದ. ಅಲ್ಲಿ ಸೋಲು ಗೆಲುವುಗಳಿದ್ರೆ ಮಾತ್ರ ಅಲ್ಲಿ ಸಂತೋಷ ಅಂತಕ್ಕಂಥದ್ದು ಇರುತ್ತೆ. ಹೀಗೆ ಈ ಸೂಕ್ಷ್ಮ ಜಗತ್ತಿನಲ್ಲಿ ಎಷ್ಟೇ ಸುಖ ಸಂತೋಷಗಳಿದ್ರು ಕೂಡ ಭೂಮಿಯಲ್ಲಿ ಸಿಗ್ತಕ್ಕಂಥ ಯಾವ ಸಂತೋಷ ಸುಖ ಸಂತೋಷಗಳಿಗೆ ಸಿಗೋದಿಲ್ಲ. ಹೀಗಾಗಿ ಹೊಡೆತದ ಮುನ್ನ ಅವನು ಆಲೋಚಿಸಿದಂತ ಗುರಿಯೇ ಅವನೆದುರು ಸಾಕಾರಗೊಳ್ಳುತ್ತದೆ. ಕೇವಲ ಆಲೋಚಿಸಿದ್ರೆ ಸಾಕು, ದ್ರವ್ಯಶೀಲ ಸೂಕ್ಷ್ಮ ಪದಾರ್ಥವು ಅದೆಲ್ಲವನ್ನು ಪೂರ್ತಿ ಮಾಡುತ್ತದೆ. ಇಂಥ ಆಟಗಳಲ್ಲಿ ಏನು ಆನಂದವಿರಲು ಸಾಧ್ಯ ಎಂಬುದನ್ನು ಆಲೋಚಿಸಿ ಭೂಮಿಯ ಮೇಲೆ ಆಟವಾಡಲು ಅದೆಷ್ಟು ಆನಂದವಿತ್ತು. ಒಂದು ದಿನ ಅತ್ಯುತ್ತಮ ಆಟವೆನಿಸಿದ್ರೆ ಇನ್ನೊಂದು ದಿನ ಬಹುಶಃ ಅತ್ಯಂತ ಕಳಪೆಯ ಆಟ ಅಂತ ಹೇಳಿರ್ತದ. ಆದ್ರೆ ಈ ಅನಿಶ್ಚಿತತೆಯ ಆಟದ ಸೌಂದರ್ಯವಾಗಿತ್ತು. ಆದ್ರೆ ಈ ಸೂಕ್ಷ್ಮ ಲೋಕದಲ್ಲಿ ಅದು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲೊಂದು ಉದಾಹರಣೆನ ಆಟದೊಂದು ಉದಾಹರಣೆ ಕೊಟ್ಟಿದ್ದಾರೆ. ಈ ರೀತಿ ಯಾವುದ್ರಲ್ಲಿನೂ ಅಲ್ಲಿ ಸುಖ ಸಂತೋಷ ಭೂಮಿಯ ಮೇಲೆ ಸಿಗ್ತಕ್ಕಂಥದ್ದು ಸಿಗೋದಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಇಲ್ಲಿಗೆ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್. ಸಮಯ ಸಾಕಷ್ಟಾಯ್ತು. ಮೇಡಮ್ ಅವರಂದಂಗ ಧ್ಯಾನಕ್ಕೆ 10 ಗಂಟೆವರೆಗೆ ಧ್ಯಾನಕ್ಕೆ ಕುಳಿತುಕೊಳ್ಳೋಣ. 10 ಗಂಟೆಗೆ ಧ್ಯಾನವನ್ನು ಮುಗಿಸ್ತೀನಿ. ಎಲ್ಲರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತವರು ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಡ್ರಿ. ಕನ್ನಡಕವನ್ನ ತೆಗೆಯಿರಿ. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ ಬಾಬಾ ಅವರನ್ನ ಕಣ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವನ್ಧರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ
ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ ಮಾಸ್ಟರ್ಸ್. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಉಸಿರನ್ನು ಒಳಗೆ ತೆಗೆದುಕೊಂಡಾಗ ತಂಪು ಅನುಭವ, ಹೊರಗೆ ಬಿಟ್ಟಾಗ ಬಿಸಿ ಅನುಭವವಾಗುತ್ತೆ. ಗಮನಿಸಿ. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನು ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ಗಮನ ಹರಿಸಿ ಮಾಸ್ಟರ್ಸ್. ಯಾವಾಗ ನಮ್ಮ ಮನಸ್ಸು ಸಂಪೂರ್ಣವಾಗಿ ಉಸಿರಿನ ಮೇಲೆ ಇರುತ್ತದೆಯೋ, ನಮ್ಮ ಗಮನ ಉಸಿರಿನ ಮೇಲೆ ಇರುತ್ತದೆಯೋ, ಆಗ ನಮ್ಮಲ್ಲಿ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಮಗಾಗಿ ಒಳ ಜಗತ್ತು, ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಗುರಿಯೆಡೆಗೆ ನಿರಂತರ ಪಯಣ ಸಾಗುತ್ತಲಿದೆ ಮಾಸ್ಟರ್ಸ್. ನನ್ನ ಅಂತಿಮ ಗುರಿ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ಆ ಪರಮಾತ್ಮನ ಸಾನ್ನಿಧ್ಯವನ್ನು ಅನುಭವಿಸುವುದು. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ ಮಾಸ್ಟರ್ಸ್. ನಿಮ್ಮ ಹೃದಯದ ಬಡಿತವನ್ನು ಆಲಿಸಿ. ನಿಮ್ಮ ಉಸಿರಾಟದ ಏರಿಳಿತವನ್ನು ಗಮನಿಸಿ. ನಿಮ್ಮ ಉಚ್ಛ್ವಾಸ ನಿಶ್ವಾಸದ ತಂಪು ಬಿಸಿಗಳನ್ನ ಅನುಭವಿಸಿ. ಜೀರುಂಡೆಯ ನಾದವನ್ನ ಆಲಿಸಿ. ಘಂಟಾನಾದವನ್ನ ಚಾಲಿಸಿ. ಓಂಕಾರನಾದವನ್ನು ಆಲಿಸಿ. ನೀವೆಷ್ಟೊಂದು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ಅನ್ಯ ಲೋಕಗಳಲ್ಲಿ, ಸೂಕ್ಷ್ಮ ಲೋಕಗಳಲ್ಲಿ ಆಗುವ ಸಂಗತಿಗಳು ನಮಗೆ ಗೋಚರಿಸಲು ಶುರುವಾಗುತ್ತವೆ. ಆ ಧ್ಯಾನ ಆಳವಾಗ್ತಾ ಇದೆ. ಧ್ಯಾನ ಆಳವಾಗ್ತಾ ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಒಂದು ಸ್ಥಿರಗೊಳ್ಳುತ್ತೆ ಮಾಸ್ಟರ್ಸ್. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತ ಆಗುತ್ತೆ. ಹಲವು ಬಣ್ಣಗಳು, ಹಲವು ವಿಷನ್ಗಳು ನಮಗೆ ಗೋಚರಿಸುತ್ತವೆ ಮಾಸ್ಟರ್ಸ್. ಅನುಭವಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಅನುಭವಿಸಿ, ಆನಂದಿಸಿ, ಆಹ್ಲಾದಿಸಿ. ಆ ಪರಮಾನಂದವನ್ನ
ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್.
ಹ್ಮ್. ಹ್ಮ್. ಹ್ಮ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್.
ಕೊನೆಯ 1 ನಿಮಿಷ. Thirty seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣಿನ ಮೇಲಿನ ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಕುಳಿತು ಧ್ಯಾನ ಮಾಡಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನ ಅರ್ಪಿಸುತ್ತಾ ಇಂದಿನ ಧ್ಯಾನವನ್ನ ಮುಗಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರು ಬಹುಶಃ ಧ್ಯಾನದಿಂದ ಹೊರಗ್ ಬಂದಿಲ್ಲ. ಎಂಡ್ ಮಾಡ್ಬಿಡನ್ರಿ. ಹಾ ರೀ ಮೇಡಮ್, ಮಾಡ್ಬಿಡಿ. ಓಕೆ. ಚೆನ್ನಾಗ